ಹಾಯ್ ನನ್ನ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನೊಬ್ಬ ಹೆಣ್ಣು ಮಗಳ ಬಡತನದಲ್ಲಿ ಗೆದ್ದು ಬಂದ ಆ ಕಥೆಯನ್ನು ಹೇಳ್ತೀನಿ. ನಿಮ್ಗೆ ಇದು ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗಿ ಇದ್ಲು. ಅವಳ ಬಳಿ ಹಣ ಇರಲಿಲ್ಲ, ಆದ್ರೆ ಒಂದು ದೊಡ್ಡ ಕನಸಿತ್ತು. ಜನರು ಅವಳನ್ನು ನೋಡಿದ್ರೆ ಸಾಮಾನ್ಯ ಹುಡುಗಿ ಅಂತ ಕಾಣ್ತಿದ್ರು. ಆದರೆ ಅವಳ ಮನಸ್ಸಿನಲ್ಲಿ ಹೊತ್ತಿ ಉರಿಯುತ್ತಿದ್ದದ್ದು ಅವಳು ಒಂದು ದೊಡ್ಡ ಹುಟ್ಟಿದ್ದು ಕನಸು. ಒಂದು ಬಡ ಕುಟುಂಬದಲ್ಲಿ. ಬೆಳಿಗ್ಗೆ ಕಣ್ತೆರೆದ ಕ್ಷಣದಿಂದಲೇ ಅವಳ ಜೀವನ ಹೋರಾಟ. ಬೆಳಿಗ್ಗೆ ಮನೆ ಕೆಲಸ, ನೀರು ತರುವುದು, ಅಡುಗೆ ಮಾಡುವುದು, ತಮ್ಮ ತಂಗಿಯನ್ನು ನೋಡಿಕೊಳ್ಳುವುದು. ಆಕೆಗೂ ಶಾಲೆಗೆ ಹೋಗಬೇಕು ಅನಿಸುತ್ತಿತ್ತು. ಆದರೆ ಮನೆಯ ಪರಿಸ್ಥಿತಿ ಅವಳನ್ನು ತಡೆದಿತ್ತು. ಮಧ್ಯಾಹ್ನ ಹೊಲದಲ್ ಕೆಲ್ಸ, ಬಿಸಿಲಲ್ಲಿ ಬೆವರು ಸುರಿಸ್ತಾ ಇತರ ಮಕ್ಕಳು ಶಾಲೆಗೆ ಹೋಗ್ತಿರುವಾಗ ಅವಳು ಹೊಲದಲ್ ಕೆಲಸ ಮಾಡ್ತಿದ್ಲು. ಅವಳ ಕೈಗಳಲ್ಲಿ ಗುಡ್ಡೆಗಳು, ಮುಖದಲ್ಲಿ ದಣಿವು, ಆದ್ರೆ ಮನಸ್ಸಿನಲ್ಲಿ ಒಂದು ಜ್ವಾಲೆ. ಒಂದು ದಿನ ನಾನು ನನ್ನ ಜೀವನ ರಾತ್ರಿ ಬದಲಾಯಿಸ್ತ್ರಿ. ಮನೆಗೆ ಬಂದ್ರೆ ದೇಹಕ್ಕೆ ದಣಿವು. ಆದರೂ ಅವಳು ಬಿಡ್ಲಿಲ್ಲ. ಒಂದು ಹಳೆಯ ಪುಸ್ತಕ, ಒಂದು ಚಿಕ್ಕ ದೀಪ. ಆ ದೀಪದ ಬೆಳಕಿನಲ್ಲಿ ಅವಳು ಓದುತ್ತಿದ್ದಳು. ಹಸಿವಿದ್ದರೂ, ನಿದ್ದೆ ಇದ್ದರೂ ಅವಳು ಒಂದೇ ಮಾತು ಹೇಳುತ್ತಿದ್ದಳು: ನಾನು ಸೋಲೋಲ್ಲ. ಕೆಲವರು ನಕ್ರು. ನೀನು ಓದಿ ಏನ್ ಮಾಡ್ತೀಯಾ ಅಂದ್ರು. ಕೆಲವರು ಹೇಳಿದ್ರು, ನಿನ್ನಿಂದ ಪಾಸಾಗಲ್ಲ ಅಂತ. ಆದರೆ ಅವಳು ಕೇಳಿಲ್ಲ. ಒಂದು ದಿನ ಎಕ್ಸಾಮ್ ಬಂದಿತು. ಅವಳು ತನ್ನ ಎಲ್ಲಾ ಶ್ರಮವನ್ನು ಆ ಪೇಪರ್ನಲ್ಲಿ ಹಾಕಿದಳು. ಫಲಿತಾಂಶ ಬಂದ ದಿನ ಆ ಹುಡುಗಿ ಫಸ್ಟ್ ರ್ಯಾಂಕ್ ತಗೊಂಡ್ಲು. ಇಂದು ಅವಳು ಆಫೀಸರ್ ಆಗಿದ್ದಾಳೆ. ಅವಳಿಂದಲೇ ಮನೆಯ ಪರಿಸ್ಥಿತಿ ಬದಲಾಗಿದೆ. ಒಮ್ಮೆ ಅವಳನ್ನು ಹಾಸ್ಯ ಮಾಡಿದವರು ಇಂದು ಅವಳನ್ನು ಗೌರವಿಸುತ್ತಿದ್ದಾರೆ. ಹಣಲಿಲ್ಲದಿದ್ದರೂ, ಪರಿಸ್ಥಿತಿ ಕೆಟ್ಟಿದ್ದರೂ, ಕನಸು ಇದ್ದರೆ ಸಾಕು, ಜೀವನ ಬದಲಾಗುತ್ತದೆ. ನಿಮಗೆ ಈ ಕಥೆ ಇಷ್ಟ ಆಯ್ತಾ? ನಿಮ್ಮ ಕನಸು ಏನು? ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಮೊದಲ 10 ಕಾಮೆಂಟ್ಸ್ ಹಾಕೋಕೆ ಈ ವಿಡಿಯೋದಿಂದ ನಿಮಗೆ ಏನನಿಸಿತು ಎಂದು ತಿಳಿಸಿ. ಮತ್ತೆ ಮುಂದಿನ ಕಥೆ ಜೊತೆಗೆ ತಿಳಿಸ್ತೀನಿ. ನಿಮಗೆ ಇದೇ ರೀತಿ ಕಥೆ ಬೇಕಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಬರ್ತೀನಿ.